ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಇಂದು ದಿನಾಂಕ 16/9/2024 ಬೆಳಗ್ಗೆ 11:15 ಗಂಟೆಗೆ ಮಾನ್ಯ ಶ್ರೀ ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ನಂತರ ಮಧ್ಯಾಹ್ನ 12:30 ಗಂಟೆಗೆ ಕಲಬುರಗಿ ಜಿಲ್ಲೆಯ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಮಾನ್ಯ ಶ್ರೀ ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಪತ್ರಿಕಾಗೋಷ್ಠಿ ಮಾತನಾಡಿ, ಸರ್ಕಾರವು ಸಾರ್ವಜನಿಕರ ಪರವಾಗಿ ಯಾವುದೇ ಕೆಲಸ ಮಾಡಿಲ್ಲ. ಸರ್ಕಾರವು ಹಗರಣದ ಸುಳಿಯಲ್ಲಿ ಸುತ್ತಿಕೊಂಡಿದೆ. ಸರ್ಕಾರದಲ್ಲಿ ಏನು ಆಗುತ್ತದೆ? ಕಲಬುರಗಿಯಲ್ಲಿ ಹನಿ ಡ್ರಾಪ್ ಎಂದು ದೂರ ದಾಖಲಾತಿಯಾಗುತ್ತದೆ. ಪೊಲೀಸ್ ಅಧಿಕಾರಿಗಳು ಬಂಧಿಸಿದರೂ ಅವರು ಬಂದು ಪ್ರಿಯಾಂಕಾ ಖರ್ಗೆಜಿಯವರ ಹೆಸರು ಹಾಳಾಗಬಾರದು ಎಂದು ಮಾಧ್ಯಮದ ಮುಖಾಂತರ ಹೇಳಿಕೆ ನೀಡುತ್ತಾರೆ. ಆದರೆ ಪೊಲೀಸ್ ಅಧಿಕಾರಿಗಳು ನಮ್ಮನ್ನು ಬಂಧಿಸಿದ್ದಾರೆ ಎಂದು ಹೇಳುವುದಿಲ್ಲ, ಯಾಕೆ ಎಂದು ಪ್ರಶ್ನೆ. ಸರ್ಕಾರದ ವಿರುದ್ಧ ಮಾತನಾಡಿದರೆ ಛಲವಾದಿ ನಾರಾಯಣಸ್ವಾಮಿ. ಈ ಸಂದರ್ಭದಲ್ಲಿ ಭಾಗವಹಿಸಿರುವ ಶಿವರಾಜ್ ಪಾಟೀಲ್ ರದ್ದಡಿಗೆ, ಚಂದು ಪಾಟೀಲ್ ಹಾಗೂ ಪಕ್ಷದ ಎಲ್ಲ ಥರದ ಚುನಾಯಿತ ಪ್ರತಿನಿಧಿಗಳು, ಮಹಾನಗರ ಪಾಲಿಕೆಯ ಸದಸ್ಯರು, ಜಿಲ್ಲಾ ಮಂಡಲ ಮೋರ್ಚಾಗಳು, ಪದಾಧಿಕಾರಿಗಳು, ಪಕ್ಷದ ಮುಖಂಡರು ಭಾಗವಹಿಸಲಿದ್ದಾರೆ. ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್. ಎಲ್ಲ ನನ್ನ ಪತ್ರಿಕಾ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಪ್ರಥಮವಾಗಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕನಾಗಿ ನನ್ನ ಆಯ್ಕೆ ಆದ ಮೇಲೆ ಪ್ರಥಮ ಬಾರಿಗೆ ಜಿಲ್ಲೆಗೆ ನಾನು ಬಂದಿದ್ದೇನೆ. ಈ ಪ್ರಾಂತ್ಯದಲ್ಲಿ ಬೀದರ್, ಗುಲ್ಬರ್ಗಾ, ಯಾದಗಿರ್, ರಾಯಚೂರು, ಹೀಗೆ ಬಳ್ಳಾರಿ, ಈ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲೆಲ್ಲಿ ಜನರ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ, ತೊಂದರೆಯಲ್ಲಿದ್ದಾರೆ, ಮಳೆ ಹಾನಿಯಿಂದ ಆಗಿರ್ತಕ್ಕಂಥದ್ದು, ಹೀಗೆ ಅನೇಕ ವಿಚಾರಗಳ ಅವಲೋಕನ ಮಾಡ್ತಕ್ಕಂಥ, ಅದನ್ನ ಪರಿಶೀಲನೆ ಮಾಡ್ತಕ್ಕಂಥ, ಸರ್ಕಾರಕ್ಕೆ ಆಗಿರ್ತಕ್ಕಂಥ ತೊಡಕುಗಳನ್ನ ಎಚ್ಚರಿಕೆಯ ರೂಪದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ಬಂದಿದ್ದೇನೆ. ದೇಶದಲ್ಲಿ ಒಂದು ದೊಡ್ಡ ವಿಷಯ ನಡೀತಾ ಇದೆ. ರಾಹುಲ್ ಗಾಂಧಿಯವರು ವಿಪಕ್ಷ ನಾಯಕರು ಈ ದೇಶದ, ಹೊರದೇಶಕ್ಕೆ ಹೋದ ತಕ್ಷಣ ಅವರ ತಲೆ ಸುತ್ತುತ್ತೋ ಏನೋ ನನಗ್ ಗೊತ್ತಿಲ್ಲ. ಆದ್ರೆ ಅಲ್ಲಿ ಕುಳಿತು ಇಡೀ ದೇಶ ಇವತ್ತು ಅವರ ವಿರುದ್ಧವಾಗಿ ತಿರುಗಿ ಬಿದ್ದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ನಾವು ಬದಲಾಯಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದು ಅವರ ಕಾಂಗ್ರೆಸ್ನ ಪರಂಪರೆಯನ್ನ ಮತ್ತೆ ಎತ್ತಿ ತೋರಿಸಿದೆ. ಯಾಕೆಂದ್ರೆ 1961ರಲ್ಲಿ ಈ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದಂತ ನೆಹರೂರವರು ಕೂಡ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಹೇಳಿದ್ರು, ಮೀಸಲಾತಿಯ ಕೊಡೋದ್ರಿಂದ ಈ ದೇಶದ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತ ಹೇಳಿ. ಇವತ್ತು ನಾವು ಈ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ 5ನೇ ಸ್ಥಾನಕ್ಕೆ ಬಂದಿದ್ದೇವೆ. ಇನ್ನು ಕೆಲವೇ ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ಬರ್ತೇವೆ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅಂದ್ರೆ ದೇಶ ಡೆವಲಪ್ ಆಗಿಲ್ವಾ? ಅಭಿವೃದ್ಧಿ ಆಗಿಲ್ವಾ? ಅದೇ ನೆಹರೂರವರು ಹೇಳಿದ ಮಾತುಗಳನ್ನ ಇವತ್ತು ಈ ದೇಶ ಸುಳ್ಳು ಮಾಡಿದೆ, ಅಭಿವೃದ್ಧಿ ಮಾಡಿ ತೋರಿಸಿದೆ. ಪ್ರಧಾನಮಂತ್ರಿ ಮೋದಿಜಿಯವರು ನಿನ್ನೆ ಕೂಡ ಹೇಳಿದ್ದಾರೆ, ನನ್ನ ಉಸಿರಿರುವವರೆಗೆ ಮೀಸಲಾತಿಯನ್ನ ಯಾರು ತೆಗೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಂಥ ವಿಚಾರವನ್ನ 100 ಸಾರಿ ಹೇಳಿದ್ದಾರೆ. ಆದ್ರೆ ನೆಹರೂರವರ ಪರಂಪರೆ ಏನು ಪ್ರಾರಂಭ ಮಾಡಿತ್ತು ಅದನ್ನ ಇಂದಿರಾ ಗಾಂಧಿಯವರು ಮಾಡಿದ್ರು, ರಾಜೀವ್ ಗಾಂಧಿಯವರು ಮಾಡಿದ್ರು, ಈಗ ರಾಹುಲ್ ಗಾಂಧಿಯವರು ಕೂಡ ಅದೇ ದಾರಿಯಲ್ಲಿ ಹೊರಟಿದ್ದಾರೆ. ಆದ್ರಿಂದ ಅಂಬೇಡ್ಕರ್ ಅವರನ್ನ ಸೋಲಿಸೋದ್ರಿಂದ ಪ್ರಾರಂಭ ಆಗಿ ಈಗ ಮೀಸಲಾತಿಯನ್ನ ಮುಗಿಸಿ ಈ ದೇಶದ ಮೀಸಲಾತಿಯನ್ನ ಅನುಭವಿಸ್ತಾ ಇರತಕ್ಕಂತ ಜನರ ಇದಕ್ಕೆ ತೊಂದರೆ ಕೊಡಬೇಕು, ಅವರ ಸರ್ವನಾಶ ಮಾಡಬೇಕು ಅನ್ನೋ ಉದ್ದೇಶ ಕಾಂಗ್ರೆಸ್ಗಿದೆ ಅಂತ ಅನಿಸ್ತದೆ. ಆದ್ರಿಂದ ಅವರ ನಡೆಯನ್ನ ನಾವು ಖಂಡಿಸ್ತೇವೆ. ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ನ ವಿರುದ್ಧವಾಗಿ ಜನ ತಿರುಗಿ ಬೀಳ್ತಕ್ಕಂತ ಲಕ್ಷಣಗಳನ್ನ ನಾವು ನೋಡ್ತಾ ಇದ್ದೇವೆ.
ಪೊಲೀಸ್ನವರ ರಕ್ಷಣೆ ಕೇಳಲಿಕ್ಕೆ ಹೋದ್ರೆ ಅಲ್ಲಿ ಪೊಲೀಸ್ನವರೇ ಇಲ್ಲ. ಅದಾದ ನಂತರ 8 ಗಂಟೆ ಮೇಲೆ ಇವೆಲ್ಲನೂ ತಣ್ಣಗಾಗೋಷ್ಟೊತ್ತಿಗೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಬಾಗ್ಲಾಕಿರುತ್ತೆ. ಟಾರ್ಗೆಟ್ ಮಾಡಿ JCBಗಳು ತಂದು ಡೋರ್ಗಳನ್ನ ಮೇಲೆ, ಶಟರ್ಗಳನ್ನ ಮೇಲೆ ಕೆತ್ತಿ ಪೆಟ್ರೋಲ್ ಸುರಿದು ಬೆಂಕಿ ಹಾಕ್ತಾರೆ. ಯಾವ ದೇಶದಲ್ಲಿ ಇದ್ದೀವಿ ನಾವು? ಲಾ ಅಂಡ್ ಆರ್ಡರ್ ಬದುಕಿದ್ಯಾ ಇಲ್ಲಿ? ಈ ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಅನ್ನೋದು ಇದೆಯಾ? ಯಾರನ್ನ ಓಲೈಕೆ ಮಾಡ್ಲಿಕ್ಕೆ ನೀವು ಇವತ್ತು ಸರ್ಕಾರ ಮಾಡ್ತಿದ್ದೀರಿ? ಹಿಂದೂಗಳಿಗೆ ಯಾರು ರಕ್ಷಣೆ ಕೊಡ್ಬೇಕಾಗಾದ್ರೆ? ಇಂಥ ಪರಿಸ್ಥಿತಿ ಇದೆ. ನಾನೇ ಹೋಗಿದ್ದೇನೆ, ನಾನು ನೋಡಿ ಬಂದಿದ್ದೇನೆ. ಕ್ರಾಸ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಅಂಗಡಿಗಳಿವೆ, ಎಲ್ಲ ಬೇಕಾದಷ್ಟು ಅಂಗಡಿಗಳಿವೆ, ಯಾವಕ್ಕೂ ಬೆಂಕಿ ಬೀಳಲ್ಲ. ಎಲ್ಲೋ ಕ್ರಾಸ್ ರೋಡ್ಗಳಲ್ಲಿ ಇರುವಂತವು ಟಾರ್ಗೆಟ್ ಮಾಡಿ ಇಂತಿಂತದ್ದನ್ನೇ ಬಡಿಬೇಕು ಅಂತೇಳಿ ಇವತ್ತು ಬೆಂಕಿ ಹಚ್ಚಿದ್ದಾರೆ. ಬೆಂಕಿ ಹಚ್ಚಿದವರು FIR ನಲ್ಲಿ A25, A26, A27 ನಿಂದ ಪ್ರಾರಂಭ ಆಗುತ್ತೆ. ಗಣೇಶ ಇಟ್ಟಿದ್ದವರು, ಬೆಂಕಿ ಹಚ್ಚಿಸ್ಕೊಂಡವರು, ಯಾರ ಕಡೆಯಿಂದ ಕಲ್ಲಲ್ಲಿ ಒಡಿಸ್ಕೊಂಡವರು A1, A2, A3 ಆಗ್ತಾರೆ. ಇದು ಕರ್ನಾಟಕದ ಪರಿಸ್ಥಿತಿ ಇವತ್ತಿನ ದಿವಸ. ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ಸರ್ಕಾರ ಏನ್ ಮಾಡ್ತಿದೆ? ನಿದ್ದೆ ಮಾಡ್ತಿದ್ಯಾ? ಅಥವಾ ಈ ಸರ್ಕಾರ ಒಂದು ಇದೆಯಾ ಅಂತ ತಿಳ್ಕೊಳ್ಬೇಕಾ? ಈ ರೀತಿಯ ಟಾರ್ಗೆಟ್ ರಾಜಕಾರಣವನ್ನ ನಿಲ್ಲಿಸಬೇಕು. ನಮ್ಮ ಸರ್ಕಾರ ಯಾರನ್ನು ಕೂಡ ಆ ರೀತಿ ಟಾರ್ಗೆಟ್ ಮಾಡಿರ್ಲಿಲ್ಲ. ಓಲೈಕೆನೂ ನಾವು ಯಾರನ್ನೂ ಮಾಡಿರ್ಲಿಲ್ಲ. ಅಂತ ಪರಿಸ್ಥಿತಿ ಇಲ್ಲಿ ಎದುರಿಸ್ತಾ ಇದ್ದೇವೆ. ಪರ್ಟಿಕ್ಯುಲರ್ಲಿ ಗುಲ್ಬರ್ಗದಲ್ಲಿ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಹನಿ ಟ್ರ್ಯಾಪ್ನ ವಿಚಾರ ಬಂತು. ನಾನು ಜಾಸ್ತಿ ಅದನ್ನ ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ ಆ ವಿಚಾರದಲ್ಲಿ. ಒಂದು ಪ್ರಶ್ನೆ ಬಂತು ನನ್ನ ತಲೆಯಲ್ಲಿ. ಕೆಲವರೆಲ್ಲ ಅರೆಸ್ಟ್ ಆದ್ರು, ಅದರಿಂದ ಬಹಳ ದೊಡ್ಡ ಇದಿದೆ ಅಂತ ಹೇಳಿ ಎಲ್ಲಾ ಲೀಡರ್ಗಳು ಮಾತಾಡ್ತಾರೆ. ನಮ್ಮ ಲೀಡರ್ಗಳು ಕೂಡ ನನ್ಗೆ ಹೇಳಿದ್ದಾರೆ. ನಾನ್ ಕೇಳೋದು ಒಂದೇ ಒಂದು ಸಣ್ಣ ಪ್ರಶ್ನೆ. ಅರೆಸ್ಟ್ ಆದವರು ನಾವೇ ಸರೆಂಡರ್ ಆಗಿದ್ದೀವಿ, ಪ್ರಿಯಾಂಕಾ ಅವ್ರ ಹೆಸರಿಗೆ ಕಳಂಕ ಬರಬಾರದು ಅನ್ನೋ ಕಾರಣಕ್ಕೆ ಅರೆಸ್ಟ್ ಆಗ್ತಾ ಇದ್ದೀವಿ ಅಂತಿದ್ ಯಾಕೆ? ನಾವ್ಯಾರು ಹೇಳಿಲ್ಲ, ಪ್ರಿಯಾಂಕಾ ಅವ್ರ ಹೆಸರು ಯಾರು ಹೇಳಿಲ್ಲ. ಅರೆಸ್ಟ್ ಆದವ್ರು ಯಾಕೆ ಈ ಮಾತನ್ನು ಹೇಳಿದ್ರು ಅಂದಮೇಲೆ ಇದು CBI ಇನ್ವೆಸ್ಟಿಗೇಷನ್ ಆಗ್ಬೇಕಾ ಬೇಡವಾ? ನೀವ್ ಹೇಳ್ಬಹುದು, ಯಾಕೆ SIT ಆದ್ರೆ ಸಾಕಾಗಲ್ವಾ ಅಂತ ಕೇಳ್ಬಹುದು. SITನ ನೀವು 187 ಕೋಟಿ ಹಗರಣ ಆಯ್ತು ಅಂತೇಳಿ ದೊಡ್ಡ ಹೋರಾಟ ನಡೆದಾಗ ರಾಜ್ಯದಲ್ಲಿ SIT ಕೊಟ್ರಿ. ಚಂದ್ರಶೇಖರ್ ಅನ್ನೋನು ಸತ್ತಾಗ ಹೆಸರು ಹೇಳಿದ್ದು ಇಬ್ಬರದೇ. ಒಬ್ರು ನಾಗೇಂದ್ರ ಮಂತ್ರಿ ಆಗಿದ್ದವರು, ಇನ್ನೊಬ್ರು ಗದ್ದಲ್ ಅವರು ಚೇರ್ಮನ್ ಆಗಿದ್ದವರು. ಅರೆ ನಿಮ್ಮ SIT ರಿಪೋರ್ಟ್ ಅಲ್ಲಿ ಅವ್ರಿಬ್ಬರ ಹೆಸರೇ ಇಲ್ಲ. ನಿಮ್ಮ SIT ರಿಪೋರ್ಟ್ ನೆನಕ್ಕೆ ನಂಬ್ತಾರೆ? ಯಾರು ನಂಬ್ತಾರೆ? ಇನ್ನು SIT ನೀವು ಮಾಡಿದ್ರೆ ಏನು, ಅದನ್ನ ನಂಬೋರು ಯಾರಿದ್ದಾರೆ ಇನ್ನ? ಅಂದ್ರೆ ಅರ್ಥ ಕ್ಲೀನ್ ಚಿಟ್ ಕೊಡ್ಲಿಕ್ಕೆ ನೀವು ಆಯೋಗಗಳನ್ನ ರಚನೆ ಮಾಡ್ತೀರಿ ಅಂತ ಆಯ್ತು. ಈಗ ಓನ್ಲಿ ಫಾರ್ ಕ್ಲೀನ್ ಚಿಟ್ ಅಷ್ಟೇ. ಆದ್ರಿಂದ ಇಂಥ ಘಟನೆಗಳು ನಡೆದಾಗ CBIಗೆ ಕೊಡಬೇಕು ಅಂತ ಆ ಕಾರಣಕ್ಕೆ ನಾವು ಕೇಳೋದು. ಇದನ್ನ ಅರ್ಥ ಮಾಡ್ಕೊಂಡು ಸರ್ಕಾರ ನಡ್ಕೊಳ್ಬೇಕು, ಇದನ್ನ CBI ಕೊಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ. ಕೇಳಿ, ತಮ್ಮ ಪ್ರಶ್ನೆಗಳನ್ನು ಕೇಳಿ. ವಿಚಾರ ತಾವು ಪ್ರೊಟೆಸ್ಟ್